ನೀವು ನೋಡಿರ್ತಕ್ಕಂಥ ಮದ್ಲೂರು ಮೂರ್ತಿ ಮಾಸ್ಟರ್ ಹೇಗೆ? ಮದ್ಲೂರು ಮೂರ್ತಿ ಮಾಸ್ಟರ್ ಅಂದ್ರೆ ಸರಳ ಸಜ್ಜನಿಕೆ ವ್ಯಕ್ತಿ. ಅವರು ಎಲ್ಲೇ ಹೋದ್ರೂ ಮೂರ್ತಿ ಮಾಸ್ಟರ್ ಅಂತ ಹೆಸರಾಗಿರೋ ಕಾರಣ ಏನು ಅಂದ್ರೆ ಅವ್ರು ಮಾಡುವಂತ ಕೆಲಸ. ಸರಿನಾ? ಬೆಳಿಗ್ಗೆ ಎದ್ರು ಅಂದ್ರೆ ಅವ್ರ ಮನೆ ಮುಂದೆ 5ರಿಂದ 6 ಜನ, ಯಾವಾಗ ಮಿನಿಮಮ್ ಅಂದ್ರೆ ಒಂದು 23 ಜನ ಅಂತೂ ಇರ್ತಾರೆ. ಬೆಳಿಗ್ಗೆ ಅವ್ರನ್ನ ಎಬ್ಬರ್ಸಕ್ಕೆ 5-6 ಜನ ಹೋಗ್ತಾರೆ ಮನೆ ಹತ್ರ. ಸರ್ ಹಿಂಗ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲ ಹೋಗ್ಬೇಕಂತ. ನಾನ್ ನೋಡ್ದಂಗೆ ಅವತ್ತಿಂದ ಏನೋ ಒಂದು ಕೆಲ್ಸದ ಮೇಲೆ ಬಾ ಹೋಗೋಣ ಅಂತ ಕರ್ಕೊಂಡು ಹೋದ್ರು. ಸೊ ನಾನು ರಿಟರ್ನ್ ಊರಿಗೆ ಬರೋಕ್ಕೆ 2 ದಿನ ಆಯಿತು. ಸರ್ ಇಲ್ಲ ಸರ್ ನನ್ನ ಕೈಲಾಗಲ್ಲ, ನಾನು ಹೋಗ್ತೀನಿ ಅಂತ ನಾನು ವಾಪಸ್ ಬಂದೆ. ಬಟ್ ಆದರೆ ಅವರು ಮಿನಿಮಮ್ ಅಂದ್ರೂ ಅವತ್ತು 3-4 ದಿನ ಅವ್ರ ಜೊತೆಗಿದ್ದು ಅವ್ರ ಕಷ್ಟ ಸುಖ ಕೇಳ್ಕೊಂಡು ಬಂದರು. ಆ ಪೇಷಂಟ್ ಅವತ್ತು ಡೆತ್ ಆಯಿತು. ಆದ್ರೂ ಭಾಳ ನೋವು ಕೊಟ್ಕೊಂಡ್ರು. ಅವ್ರು ಏನೇ ಅಂದರೂ ಮೂರ್ತಿ ಮಾಸ್ಟ್ರು ಬಡವ್ರಿಗೋಸ್ಕರನೇ ಇರೋದು, ಬಡವ್ರಿಗೋಸ್ಕರನೇ ಅವ್ರು ಹುಟ್ಟಿರೋದು, ಬಡವ್ರಿಗೋಸ್ಕರನೇ ಅನ್ಸುತ್ತೆ. ನನಗೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರದ ವ್ಯಕ್ತಿ ಏನಾದರೂ ಮುಂದೆ ನಮ್ಮ ಮುಂದೊಂದು ದಿನ ನಮ್ಮ ಶಿರಾ ತಾಲೂಕಲ್ಲಿ ಶಾಸಕರಾದರು ಅಂದರೆ ಅವರ ನಮ್ಮ